ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತಾರಕಕ್ಕೇರ್ತಿದ್ದ ಹಾಗೇನೆ ಇನ್ನೊಂದೆಡೆ ಅಮೆರಿಕ ಪಡೆ ನಮ್ಮ ಭಾರತದ 3 ಹಡಗುಗಳ ಮೇಲೆ ಸತತವಾಗಿ ದಾಳಿ ಮಾಡಿದೆ. ಈ ಮಿಸೈಲ್ ದಾಳಿನಲ್ಲಿ 3 ಭಾರತೀಯರು ಮೃತಪಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತ ತನ್ನ ಹತ್ರ ಇರುವಂತಹ ಅಣು ಸಿಡಿತಲೆಗಳಲ್ಲಿ 12 ಸಿಡಿತಲೆಗಳನ್ನ ಈಗ ಸನ್ನದ್ಧ ಮಾಡಿ ಇಟ್ಟಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ಯುದ್ಧ ನಡೀತಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದು ಇತ್ತೀಚಿನ ದಿನಗಳಲ್ಲಿ ತಾರಕಕ್ಕೇರಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕ ಈಗ ತನ್ನ ಭಾರತದ 3 ಹಡಗುಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ. 3 ಭಾರತೀಯರು ಮೃತಪಟ್ಟಿದ್ದಾರೆ. ಅಂದ್ರೆ ಈ ಮಿಸೈಲ್ ದಾಳಿಗೆ ಕಾರಣನಾದ್ರೂ ಏನು? ಭಾರತಕ್ಕೂ ಮತ್ತು ಅಮೆರಿಕಕ್ಕೂ ಯಾವುದೇ ಯುದ್ಧ ನಡೀತಿರ್ಲಿಲ್ಲ, ಆದ್ರೂ ಕೂಡ ಭಾರತದ ಹಡಗುಗಳ ಮೇಲೆ ಈ ದಾಳಿಯನ್ನ ಮಾಡಲಾಗಿದೆ. ಇದು ನಡೆದಿದ್ದು ಹೇಗೆ, ಎಲ್ಲಿ ಅನ್ನೋದನ್ನ ಹೇಳ್ತೀನಿ. ಹರ್ಮುಜ್ ಜಲಸಂಧಿ ಅಂದ್ರೆ ಇದೊಂದು ಸಮುದ್ರ ಮಾರ್ಗ. ಇರಾನ್ ನಿಂದ ಆಯಿಲ್ ಇರ್ಬೋದು, ವಾಣಿಜ್ಯೀಕರಣವಾದಂತಹ ಹಡಗುಗಳಿರ್ಬೋದು, ನಾಗರಿಕ ಹಡಗುಗಳಿರ್ಬೋದು, ಎಲ್ಲವೂ ಬೇರೆ ದೇಶಗಳತ್ತ ಸಾಗೋದಿಕ್ಕೆ ಈ ಹರ್ಮುಜ್ ಜಲಸಂಧಿ ಸಮುದ್ರ ಮಾರ್ಗ ಮೂಲಕನೇ ಹೋಗ್ಬೇಕು. ಈ ಯುದ್ಧ ಪ್ರಾರಂಭ ಆದ್ಮೇಲೆ ಇರಾನ್ ಏನ್ ಮಾಡ್ತು ಅಂತಂದ್ರೆ, ತನ್ನ ಭಾಗದ ಹರ್ಮುಜ್ ಜಲಸಂಧಿಯ ಸಮುದ್ರ ಭಾಗದಲ್ಲಿ ಏನ್ ಮಾಡ್ತು ಅಂದ್ರೆ ಅಲ್ಲಿ ದಿಗ್ಬಂಧನವನ್ನ ಹಾಕಿ ಕುತ್ಕೊಳ್ತು. ಅಂದ್ರೆ ಯಾವುದೇ ಹಡಗುಗಳು ಇರಾನ್ನ ಅನುಮತಿ ಇಲ್ಲದೆ ಆ ಪ್ರದೇಶದಲ್ಲಿ ಮುಂದಕ್ಕೆ ಹೋಗೋ ಹಾಗಿಲ್ಲ, ಚಲಿಸೋ ಹಾಗಿಲ್ಲ. ಅವರ ಚಲಿಸಿದಂತ ಹಡಗುಗಳ ಮೇಲೆ ಮಿಸೈಲ್ ದಾಳಿಯನ್ನು ಕೂಡ ಮಾಡ್ತು. ನಂತರ ಅದನ್ನ ಸಡಿಲಿಸ್ತು. ತನ್ನ ಬಳಿ ಅನುಮತಿ ಪಡೆದಂತ ಹಡಗುಗಳು ಅಲ್ಲಿಂದ ಮುಂದುವರಿಬಹುದು ಅಂತ ಹೇಳ್ತು. ಅಂದ್ರೆ ಇರಾನ್ಗೆ ಯುದ್ಧ ನಡೀತಿರೋದು ಇಸ್ರೇಲ್ ಮತ್ತೆ ಅಮೆರಿಕ ಜೊತೆನಲ್ಲಿ. ಹಾಗಾಗಿ ಬೇರೆ ದೇಶಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಮುದ್ರ ಮಾರ್ಗವಾಗಿ ಹಡಗುಗಳನ್ನ ಪ್ರಯಾಣ ಮಾಡೋದಕ್ಕೆ ಇತರ ದೇಶಗಳ ಹಡಗುಗಳಿಗೆ ಅನುಮತಿಯನ್ನ ಇರಾನ್ ನೀಡ್ತಾ ಬಂದಿದೆ. ಇನ್ನೊಂದ್ ಕಡೆ ಅಮೆರಿಕ ಏನ್ ಮಾಡ್ತು ಅಂದ್ರೆ ಈ ಹರ್ಮುಜ್ ಜಲಸಂಧಿಯ ಇನ್ನೊಂದು ಭಾಗವನ್ನ ತಾನು ವಶದಲ್ಲಿ ಇಟ್ಕೊಳ್ತು. ಅಂದ್ರೆ ಅಲ್ಲಿ ತನ್ನ ವಾಯುಪಡೆ ಮತ್ತೆ ಜಲಪಡೆಗಳನ್ನ ನಿಯೋಜಿಸ್ತು. ಯಾವ ಕಾರಣಕ್ಕೂ ಯಾವುದೇ ಹಡಗು ಅಲ್ಲಿಂದ ಮುಂದುವರಿಬೇಕು ಅಂದ್ರೆ ಇರಾನ್ ನಿಂದ ಬಂದ್ರು ಈ ಅಮೆರಿಕ ವಶಪಡಿಸ್ಕೊಂಡಿರೋಂಥ ಸಮುದ್ರ ಮಾರ್ಗದಲ್ಲಿ ದಾಟಿನೇ ಮುಂದಕ್ಕೆ ಬರಬೇಕು, ಅಥವಾ ಇರಾನ್ ಕಡೆ ಹೋಗ್ಬೇಕಾದಂತ ಹಡಗುಗಳು ಅಮೆರಿಕ ವಶದಲ್ಲಿರುವಂತ ಒಂದು ಸಮುದ್ರ ಮಾರ್ಗ ದಾಟ್ಕೊಂಡೇನೆ ಇರಾನ್ ಕಡೆಗೆ ಚಲಿಸ್ಬೇಕು ಹರ್ಮುಜ್ ಜಲಸಂಧಿ ಮೂಲಕ. ಈ ತರದ ಒಂದು ಪರಿಸ್ಥಿತಿ. ಒಂದ್ ಕಡೆ ಅಮೆರಿಕ, ಒಂದ್ ಕಡೆ ಇರಾನ್ ದಿಗ್ಬಂಧನವನ್ನ ಹಾಕೊಂಡು ಕೂತಿದೆ. ಅಮೆರಿಕ ಕೂಡ ಇಲ್ಲಿ ಚಲಿಸುವಂತಹ ಹಡಗುಗಳಿಗೆ ತನ್ನ ಅನುಮತಿಯನ್ನು ಪಡೆದು ಮುಂದುವರಿಬೇಕು ಅಂತ ಹೇಳಿದೆ. ಅದರ ಪ್ರಕಾರ ಹಡಗುಗಳು ಚಲಿಸ್ತಾ ಇದೆ. ಭಾರತ ದೇಶ ಈ ತರ ಹಡಗುಗಳನ್ನ ಅಲ್ಲಿ ಆಯಿಲ್ ತರೋದಿಕ್ಕಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸರಕು ಸಾಗಾಣಿಕೆಗಿರ್ಬೋದು ಇರಾನ್ ಹತ್ತ ಕಳಿಸ್ತಾನೆ ಇದೆ. ಮತ್ತೆ ಅಲ್ಲಿಂದ ಹಡಗುಗಳು ಬರ್ತಾ ಇತ್ತು. ಆದ್ರೆ 8ನೇ ತಾರೀಕು ಭಾರತದ ಪಲಾವ್ ಧ್ವಜವನ್ನ ಹೊತ್ತಿದ್ದಂತಹ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿಯನ್ನ ಮಾಡುತ್ತೆ. MT ಮಾರ್ವೆಕ್ಸ್ ಎನ್ನುವಂತ ಹಡಗು ಅದು. ಆ ಹಡಗು ಇರಾನ್ ಹತ್ತ ಪ್ರಯಾಣ ಬೆಳೆಸಿತ್ತು. ಈ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡುತ್ತೆ. ಈ ಸಂದರ್ಭದಲ್ಲಿ ದಿಢೀರ್ ದಾಳಿಗೆ ಬೆಚ್ಚಿ ಬಿದ್ದಂತ ಸಿಬ್ಬಂದಿ, ಒಂದು 24 ಜನ ಇರ್ತಾರೆ ಆ ಹಡಗಿನಲ್ಲಿ. ಅವರು ತಕ್ಷಣ ಸಂದೇಶವನ್ನ ರವಾನಿಸ್ತಾರೆ. ಒಮನ್ನ ವಾಯುಪಡೆ ಏನಿರುತ್ತಲ್ಲ ಅದು ಬಂದು ಇವರನ್ನ ರಕ್ಷಿಸತ್ತೆ. 24 ಜನರನ್ನು ಕೂಡ ಅದು ತನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಿಸ್ಬಿಟ್ಟು ತನ್ನ ಒಮನ್ ದೇಶಕ್ಕೆ ತಗೊಂಡು ಹೋಗುತ್ತೆ. ಇದು ಎಲ್ಲರಲ್ಲಿ ಬಹಳ ಆಶ್ಚರ್ಯವನ್ನ ಉಂಟು ಮಾಡಿತ್ತು. ಹಡಗು ಪೂರ್ತಿಯಾಗಿ ಮುಳುಗೋಗುತ್ತೆ. ಇದಾದ ನಂತರ ನಮ್ಮ ಭಾರತ ದೇಶದ ಪ್ರಧಾನಿ ಇರ್ಬೋದು ಅಥವಾ ನಮ್ಮ ಏನು ರಾಯಭಾರಿ ಕಚೇರಿ ಇರ್ಬೋದು, ಇದಕ್ಕೆ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ, ಯಾವುದೇ ರೀತಿ ಹೇಳಿಕೆಯನ್ನು ಕೊಡಲ್ಲ, ಖಂಡಿಸೋದಿಲ್ಲ. 2ನೇ ಬಾರಿಗೆ 10ನೇ ತಾರೀಕು ಒಮನ್ನ ಕರಾವಳಿ ತೀರದಲ್ಲಿ ಸಮುದ್ರದಲ್ಲಿ ಕ್ರೂಡ್ ಆಯಿಲ್ ಅನ್ನ ಸಾಗಿಸ್ತಿದ್ದಂತ ಭಾರತದ ಹಡಗು MT ಸೆಟ್ಬೆಲ್ಲಾ ಅನ್ನುವಂತ ಹಡಗು, ಇದು ಪಲಾವ್ ಧ್ವಜವನ್ನ ಹೊತ್ತು ಸಾಕ್ತಿರುತ್ತೆ. ಇದರ ಮೇಲೆ ಎಂಜಿನ್ ನ ಗುರಿಯಾಗಿ ಇಟ್ಟುಕೊಂಡು ಅಮೆರಿಕ ಪಡೆ ಮತ್ತೆ ಮಿಸೈಲ್ ದಾಳಿಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ 21 ಸಿಬ್ಬಂದಿಗಳನ್ನ ಒಮನ್ ವಾಯುಪಡೆ ರಕ್ಷಣೆ ಮಾಡುತ್ತೆ. ಆದ್ರೆ 3 ಮೃತಪಡ್ತಾರೆ. ಆ 3 ಉತ್ತರ ಪ್ರದೇಶದವರೊಬ್ರು, ಮತ್ತೆ ಆಂಧ್ರ ಪ್ರದೇಶದವರು ಒಬ್ರು, ಮತ್ತೆ ಇನ್ನೊಬ್ರು ಹಿಮಾಚಲ ಪ್ರದೇಶದ ಇಂಜಿನಿಯರ್. ಇವರೆಲ್ಲರೂ ಕೂಡ ಆ ಕ್ಷಣನೇ ಅಲ್ಲಿ ಮೃತಪಡ್ತಾರೆ. ಅದರಲ್ಲಿ ಚೀಫ್ ಎಂಜಿನಿಯರ್ ಪಟ್ನಾನ ಸುರೇಶ್, ಡೆಕ್ ಕೆಡೆಟ್ ಆದಿತ್ಯ ಶರ್ಮಾ, ಎಂಜಿನ್ ಫಿಟ್ಟರ್ ಸದಾಶಿವ ಚೌರಾಶಿಯಾ, ಇವರು 3 ಜನ ಅಲ್ಲೇ ಮೃತಪಡ್ತಾರೆ. ಇನ್ನೊಮ್ಮೆ ಅಮೆರಿಕ ಪಡೆ ಮತ್ತೆ ಭಾರತದ ಹಡಗಿನ ಮೇಲೆ ದಾಳಿ ಮಾಡುತ್ತೆ. ಅದು 11ನೇ ತಾರೀಕು. MT ಜಲ್ವೀರ್ ಎನ್ನುವಂತ ಈ ಹಡಗಿನ ಮೇಲೆ 2 ಹೆಲ್ ಫೈರ್ ಮಿಸೈಲ್ಗಳನ್ನ ಅಮೆರಿಕ ಉಡಾಯಿಸತ್ತೆ.
ಅಲ್ಲೂ ಕೂಡ ಅದರಲ್ಲಿದ್ದಂತಹ 20 ಮಂದಿ ಭಾರತೀಯ ಹಡಗಿನ ಸಿಬ್ಬಂದಿಗಳನ್ನ ಒಮನ್ ವಾಯುಪಡೆ ರಕ್ಷಣೆ ಮಾಡುತ್ತೆ. 3 ಬಾರಿ ದಾಳಿ ಮಾಡಿದ ನಂತರ ಈಗ ಭಾರತ ಇದನ್ನ ತೀವ್ರವಾಗಿ ಖಂಡಿಸಿದೆ. ಅಂದ್ರೆ ಅಮೆರಿಕ ರಾಯಭಾರ ಕಚೇರಿಗೆ ತೀವ್ರ ಖಂಡನೆಯ ಪತ್ರವನ್ನ ರವಾನಿಸಿದೆ. ಇದು ಭಾರತದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಅಮೆರಿಕ ಒಂದು ರೀತಿಯಲ್ಲಿ ವಿಶ್ವಾಸ ದ್ರೋಹ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಯುದ್ಧ ನಡೀತಿರೋದು ಇರಾನ್ ಮತ್ತೆ ಅಮೆರಿಕ ನಡುವೆ. ಇರಾನ್ ಇಷ್ಟಾಗಿದ್ರೂ ಕೂಡ ಯಾವತ್ತು ಭಾರತಕ್ಕೆ ಸಮಸ್ಯೆನ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಭಾರತದ ಹಡಗುಗಳ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಿಲ್ಲ. ಹೀಗಿದ್ರೂ ಕೂಡ ಅಮೆರಿಕ ಭಾರತದ ಹಡಗುಗಳ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತು ಅಂದ್ರೆ ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇರೋದು ಭಾರತಕ್ಕೆ ಅಮೆರಿಕ ದೊಡ್ಡ ಸ್ನೇಹಿತ, ಮತ್ತೆ ಡ್ಯಾಡಿ, ಅಣ್ಣ ಅಂತೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅದ್ರ ಜೊತೆನಲ್ಲಿ ಮೋದಿಗೆ ತುಂಬಾ ಪರಮಾಪ್ತ ಸ್ನೇಹಿತ ಅಂತ ಹೇಳಲಾಗ್ತಿದೆ. ಮೋದಿ ಅವರು ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ, ಟ್ರಂಪ್ ನಮ್ಗೆ ಆತ್ಮೀಯ ಸ್ನೇಹಿತ, ಪರಮಾಪ್ತ ಸ್ನೇಹಿತ ಅಂತ ಹೇಳಿ. ಹೀಗಿದ್ದಾಗ ಯಾಕೆ ಭಾರತದ ಹಡಗುಗಳ ಮೇಲೆ ಅವ್ರು ದಾಳಿ ಮಾಡಿದ್ರು ಅಂತ ಈಗ ಅಮೆರಿಕ ದೇಶ ಹೇಳ್ತಿರೋದೇನು ಅಂತಂದ್ರೆ, ಭಾರತದ ಹಡಗುಗಳು ಅಮೆರಿಕ ವಾಯುಪಡೆಯ ನಿರ್ದೇಶನವನ್ನ ಮೀರಿ ಮುಂದಕ್ಕೆ ಚಲಿಸ್ತು, ಹಾಗಾಗಿ ನಾವು ಬಿಸೇಲ್ ದಾಳಿ ಮಾಡಿದ್ವಿ ಅಂತ. ಹೌದು, ಈಗ ದಿಗ್ಬಂಧನವನ್ನ ಅಮೆರಿಕ ಆ ಜಾಗದಲ್ಲಿ ಹಾಕೊಂಡು ಕೂತಿದೆ. ಯಾವುದೇ ಹಡಗು ಮುಂದೆ ಹೋಗ್ಬೇಕು ಅಂತಂದ್ರೆ, ಆ ಜಾಗವನ್ನ ದಾಟಿ ಹೋಗ್ಬೇಕು ಅಂತಂದ್ರೆ ಅಮೆರಿಕದ ಅನುಮತಿ ಬೇಕು. ಅಂದ್ರೆ ಅಮೆರಿಕ ವಾಯುಪಡೆಯ ಅನುಮತಿಯನ್ನು ಪಡೆದು ಮುಂದಕ್ಕೆ ಹೋಗ್ಬೇಕು, ನಿಜನೇ. ಹಾಗೇನಾದ್ರೂ ಮುಂದುವರೆದಿದ್ರು ಕೂಡ, ದಿಗ್ಬಂಧನವನ್ನ ಮೀರಿದ್ರು ಕೂಡ ಅಮೆರಿಕ ಅದನ್ನ ತಡಿಬೋದಿತ್ತು, ಮತ್ತೆ ತನ್ನ ವಶಕ್ಕೆ ತಗೊಳ್ಬೋದಿತ್ತು, ಹಡಗನ್ನ ವಿಚಾರಣೆಯನ್ನ ಮಾಡ್ಬೋದಿತ್ತು, ಭಾರತಕ್ಕೆ ಸಂದೇಶವನ್ನ ರವಾನಿಸಬಹುದಿತ್ತು. ಆದ್ರೆ ಅದೇನು ಮಾಡದೆ ಏಕಾಏಕಿ ಹಡಗಿನ ಮೇಲೆ ಮಿಸೈಲ್ ದಾಳಿ ಮಾಡಿರೋದು ನಿಜಕ್ಕೂ ಖಂಡನೀಯ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ವರದಿ ಪ್ರಕಾರ ಭಾರತದ ಹಡಗುಗಳು ಇರಾನ್ ಹತ್ರ ಚಲಿಸ್ತಿರ್ಲಿಲ್ಲ, ಪ್ರಯಾಣ ಮಾಡ್ತಿರ್ಲಿಲ್ಲ. ಸಮುದ್ರದಲ್ಲೇನೆ ಅದು ಒಂದು ಕಡೆ ನೆಲೆ ನಿಂತು ಲಂಗರು ಹಾಕಿ ಅಲ್ಲೇ ಉಳ್ಕೊಂಡಿತ್ತು ಅಂತ ಹೇಳಲಾಗ್ತಿದೆ. ಇದನ್ನ ಭಾರತದ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರುವಂತಹ ಹರ್ಮುಜ್ ಜಲಸಂಧಿ ಸಮೀಪ ಇರುವಂತಹ ಹಡಗಿನ ಒಳಗಿನ ಒಬ್ಬರು ಸಿಬ್ಬಂದಿ ವಿಡಿಯೋ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ. ಹೀಗಿದ್ದಾಗ ಅಮೆರಿಕ ಯಾಕೆ ಭಾರತದ ಹಡಗುಗಳ ಮೇಲೆ ಈ ದಾಳಿಯನ್ನ ಮಾಡ್ತು ಅಂತ. ಇನ್ನೊಂದು, ಆ ಹಡಗಿನಲ್ಲಿ ಇರೋರು ಎಲ್ಲರೂ ಕೂಡ ಭಾರತೀಯರು ಅಂತ ಗೊತ್ತಿದ್ರೂ ಕೂಡ ಯಾಕೆ ಎಂಜಿನ್ಗೆ ಮತ್ತೆ ಲೈಫ್ ಬೋಟ್ಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತು ಅಂತ. ಕೊನೆಗೂ ಅಲ್ಲಿ ಅಟ್ಯಾಕ್ ಮಾಡಿದಾಗ ಭಾರತೀಯರನ್ನ ರಕ್ಷಿಸಿದ್ದು ಒಮನ್ ದೇಶ, ಆದ್ರೆ ಅಮೆರಿಕ ದೇಶ ಅಲ್ಲ. ಇದೆಲ್ಲವನ್ನ ನೋಡಿದಾಗ ಅಮೆರಿಕ ನಿಜವಾಗ್ಲೂ ವಿಶ್ವಾಸ ದ್ರೋಹ ಮಾಡ್ತಾ ಅಂತ ನಮ್ಗೆ ಅನ್ಸೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಅಮೆರಿಕಾನ ನಮ್ಮ ಡ್ಯಾಡಿ, ಅಣ್ಣ, ತಮ್ಮ ಅಂತೇಳಿ ಹೇಳ್ಕೊಂಡಂತ ಜನ ನಮ್ಮ ದೇಶದಲ್ಲಿ ತುಂಬಾ ಜನ ಇದ್ದಾರೆ. ಇಷ್ಟಾಗಿ ಕೂಡ, ಇಷ್ಟೆಲ್ಲ ಪ್ರಕರಣಗಳಾಗಿ, ಇಷ್ಟು ಅನಾಹುತಗಳಾಗಿದ್ರು ಕೂಡ ಭಾರತದ ಪ್ರಧಾನಿ ಅಂತ ಅನ್ಸ್ಕೊಂಡಿರೋ ನರೇಂದ್ರ ಮೋದಿ ಅವರು ಇದುವರೆಗೆ ಯಾವುದೇ ರೀತಿ ಅಮೆರಿಕಕ್ಕೆ ಇದನ್ನ ಪ್ರಶ್ನೆ ಮಾಡಿ ಕೇಳಿಲ್ಲ. ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಒಂದು ಸಂದೇಶವನ್ನ ಅಮೆರಿಕ ವಿರುದ್ಧ ರವಾನಿಸಿಲ್ಲ ಅಥವಾ ಹೇಳಿಕೆಯನ್ನ ನೀಡಿಲ್ಲ. ಇದು ನಮ್ಮ ದೇಶದ ಸ್ಥಿತಿ ಅಂತಾನೆ ಹೇಳ್ಬೇಕು. ಇದುವರೆಗೆ ಅಮೆರಿಕ ದಿಗ್ಬಂಧನ ಹೇರಿರುವಂತ ಜಾಗದಲ್ಲಿ ಸುಮಾರು 134 ಹಡಗುಗಳನ್ನ ಅದೇನ್ ಮಾಡಿದೆ ಅಂದ್ರೆ ಬೇರೆ ದಾರಿಯಿಂದ ಕಳಿಸಿದೆ. ಆಮೇಲೆ ಕೇವಲ 42 ಹಡಗುಗಳನ್ನ ಮಾತ್ರ ಅನುಮತಿ ನೀಡಿ ಇರಾನ್ ಹತ್ರ ಹರ್ಮುಜ್ ಜಲಸಂಧಿ ಮೂಲಕ ಸಾಗೋದಿಕ್ಕೆ ಅನುಮತಿಯನ್ನ ನೀಡಿದೆ. ಏಪ್ರಿಲ್ 13ನೇ ತಾರೀಕಿನಿಂದ ಈ ದಿಗ್ಬಂಧನವನ್ನ ಅಮೆರಿಕ ಹೇರಿದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 7 ಹಡಗುಗಳ ಮೇಲೆ ಅದು ಮಿಸೈಲ್ ದಾಳಿಯನ್ನ ಮಾಡಿದೆ. ಅಂದ್ರೆ ತನ್ನ ಮಾತನ್ನ ಮೀರಿ ಹೋಯ್ತು ಅನ್ನೋ ಕಾರಣಕ್ಕೆ ಆ ಹಡಗುಗಳ ಮೇಲೆ ದಾಳಿ ಮಾಡಿದೆ. ಯುದ್ಧ ಪ್ರಾರಂಭ ಆದಾಗಿನಿಂದಲೂ ಕೂಡ ಭಾರತ ದೇಶ ಅಮೆರಿಕವನ್ನ ಬೆಂಬಲಿಸ್ತಾ ಬಂದಿದೆ. ಅಂದ್ರೆ ಇರಾನ್ ವಿರುದ್ಧವೇ ಮಾತಾಡ್ತಾ ಬಂದಿದೆ ಅಂತ ಹೇಳ್ಬೋದು. ಹಾಗಿದ್ರೂ ಕೂಡ ಇರಾನ್ ಯಾವತ್ತೂ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿಲ್ಲ. ಮತ್ತೆ ಭಾರತಕ್ಕೆ ಅನುಕೂಲಕರವಾಗಿನೇ ಅದು ನಡ್ಕೊಂಡಿದೆ. ಒಂದು ಕ್ರೂಡ್ ಆಯಿಲ್ ಅನ್ನ ಸಾಗಿಸೋದಿಕ್ಕಾಗ್ಲಿ, ಮತ್ತೆ ಇಲ್ಲಿ ಸಮಸ್ಯೆ ಆಗ್ಬಾರ್ದು ಭಾರತಕ್ಕೆ ಅಂತೇಳಿ ಅದು ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಎಲ್ಲರಿಗೂ ದಿಗ್ಬಂಧನವನ್ನ ಹೇರಿದ್ರು ಕೂಡ ಭಾರತಕ್ಕೆ ಅದು ಅನುವು ಮಾಡಿಕೊಟ್ಟಿರೋದಂತೂ ಸತ್ಯ. ಹೀಗಿದ್ರೂ ಕೂಡ ಈಗ ಅಮೆರಿಕ ದೇಶವೇ ನಮ್ಮ ಭಾರತದ ವಿರುದ್ಧ ತಿರುಗಿ ಬಿದ್ದಿರೋದು ಮತ್ತೆ ಭಾರತಕ್ಕೆ ಹಾನಿ ಮಾಡಿರೋದು ಇದೆಯಲ್ಲ, ಇದು ನಿಜವಾಗ್ಲೂ ದೊಡ್ಡ ದ್ರೋಹ ಅಂತಾನೆ ಹೇಳ್ಬೇಕು. ಅಂದ್ರೆ ಅಮೆರಿಕದ ನಡೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವಾಗ ಯಾರನ್ನ ಬೇಕಾದ್ರೂ ಶತ್ರು ಅಂತ ಪರಿಗಣಿಸುತ್ತೆ. ಇದು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕಾಗಿದೆ ನಮ್ಗೆ. ಇನ್ನು ಇದರ ನಡುವೆ ಭಾರತ ತನ್ನ ಹತ್ರ ಇರುವಂತ ಅಣ್ವಸ್ತ್ರದ ಅಣು ಸಿಡಿತಲೆಗಳನ್ನ ಹೊರಗೆ ತೆಗೆದಿದೆ. ಸುಮಾರು 12 ಅಣು ಸಿಡಿತಲೆಗಳನ್ನ ಈಗ ಹೊರಗೆ ತೆಗೆದಿರೋದು ವರದಿ ಆಗ್ತಾ ಇದೆ. ಭಾರತದ ಹತ್ರ ಅಣ್ವಸ್ತ್ರ ಇದೆ ಅನ್ನೋದು ಗೊತ್ತಿರುವಂತ ವಿಚಾರಣೆ ಆಗಿತ್ತು. ಆದ್ರೆ ಎಷ್ಟಿದೆ, ಏನಿದೆ ಅನ್ನೋದು ಗೊತ್ತಿರ್ಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈಗ ಅಣು ಸಿಡಿತಲೆ ಅಂತಂದ್ರೆ ಅದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಂತ ಹೇಳ್ತಾರೆ, ಅದನ್ನ ಈಗ ಹೊರಗೆ ತೆಗೆದಿರೋದು ಗೊತ್ತಾಗಿದೆ. ಇದರ ನಡುವೆ ಭಾರತ ತನ್ನ ಹತ್ರ ಇರುವಂತಹ ಅಣು ಸಿಡಿತಲೆಗಳನ್ನ ಸನ್ನದ್ಧ ಮಾಡಿ ಇಟ್ಟಿದೆ. ಅಂದ್ರೆ 12
ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅಂತ ಏನ್ ಹೇಳ್ತಾರೆ, ಇದನ್ನ ರೆಡಿ ಮಾಡಿ ಕ್ಷಿಪಣಿಗೆ ಜೋಡಿಸಿ ಇಟ್ಟಿದೆ ಅಂತ ವರದಿಯಾಗಿದೆ. ಅಮೆರಿಕ ದೇಶದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಸೆಂಟರ್ ಏನಿದೆ, ಇನ್ಸ್ಟಿಟ್ಯೂಟ್, ಇದು 2026ರಲ್ಲಿ ಒಂದು ವರದಿಯನ್ನ ಪ್ರಕಟಿಸ್ಬಿಟ್ಟು ಅದರಲ್ಲಿ ಹೇಳಿದೆ, ಭಾರತದ ಬಳಿ ಸುಮಾರು 190 ಅಣು ಸಿಡಿತಲೆಗಳು ಇವೆ ಅಂತ ಹೇಳಿದೆ. ಅಂದ್ರೆ ಇದು ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ. ಇದರ ಪ್ರಕಟಿಸಿದ ಮೇಲೆನೆ ಭಾರತದ ಹತ್ರ ಎಷ್ಟು ಅಣ್ವಸ್ತ್ರಗಳು ಇದೆ ಅನ್ನೋ ವಿಷಯ ಗೊತ್ತಾಗ್ತಾ ಇರೋದು. ಅದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾರು ಕೂಡ ಖಚಿತವಾಗಿ ಹೇಳೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಭಾರತ ದೇಶ ಕೂಡ ಇದನ್ನ ಯಾವತ್ತು ಬಹಿರಂಗ ಪಡಿಸೋದಿಲ್ಲ, ಮತ್ತೆ ಬಹಿರಂಗ ಪಡಿಸುವಂತಿಲ್ಲ. ಅದು ಬಹಳ ಗೋಪ್ಯವಾದಂತ ವಿಚಾರವಾಗಿದೆ. ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಗಳನ್ನ ಅಗ್ನಿ-V, ಅಗ್ನಿ-4 ಮತ್ತು K-4 ಕ್ಷಿಪಣಿಗಳ ಮೂಲಕ ಹಾರಿಸಬಹುದು. ಅಂದ್ರೆ ಈಗಾಗಲೇ ಭಾರತ 12 ಕ್ಷಿಪಣಿಗಳಿಗೆ 12 ವಾರ್ ಹೆಡ್ ಗಳನ್ನ ಜೋಡಿಸಿ ಸನ್ನದ್ಧವಾಗಿಟ್ಟಿದೆ ಅನ್ನೋ ವರದಿ ಬರ್ತಾ ಇದೆ. ಅಂದ್ರೆ ಅಣ್ವಸ್ತ್ರ ಹೊಂದಿರುವಂತ ದೇಶಗಳಲ್ಲಿ ಭಾರತನೂ ಒಂದಾಗಿತ್ತು, ಹೌದು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಅದು ಅಣ್ವಸ್ತ್ರವನ್ನ ತನ್ನ ಹತ್ರ ಇದೆ ಅನ್ನೋದನ್ನ ಬಹಿರಂಗ ಪಡಿಸ್ಕೊಂಡಂಗಾಯ್ತು. ಇದು ಒಂದು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕಂಡಂತ ಒಂದು ಬದಲಾವಣೆ ಅಂತ ಹೇಳ್ಬೋದು. ಈ ಅಣ್ವಸ್ತ್ರಗಳ ಕಾರ್ಯಕ್ಕೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮತ್ತು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಸಂಸ್ಥೆಗಳು ಒಂದು ಸಹಕಾರವನ್ನ ನೀಡುತ್ತೆ. ಹೀಗಿರುವಾಗ ಭಾರತ ತನ್ನ ಹತ್ರ ಅಣ್ವಸ್ತ್ರ ಇದ್ರೂ ಕೂಡ ಅದು NFU ಅನ್ನೋಂತ ಒಂದು ಅಣು ನೀತಿಗೆ ಒಪ್ಕೊಂಡಿದೆ. ಅಂದ್ರೆ ನೋ ಫಸ್ಟ್ ಯೂಸ್ ಅಂತ, ಮೊಟ್ಟ ಮೊದಲಿಗೆ ನಾವು ಅಣ್ವಸ್ತ್ರವನ್ನ ಬಳಸೋದಿಲ್ಲ ಅಂತ. ಬೇರೆಯವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಗ, ಅಂದ್ರೆ ಅಣ್ವಸ್ತ್ರದ ನ್ಯೂಕ್ಲಿಯರ್ ವೆಪನ್ ಅಲ್ಲಿ ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಗ ನಾವು ಅದನ್ನ ಬಳಸ್ತೀವಿ ಅನ್ನೋ ಅರ್ಥದಲ್ಲಿ ನೋ ಫಸ್ಟ್ ಯೂಸ್ ಅನ್ನುವಂತ ಅಣು ನೀತಿಯನ್ನ ಘೋಷಣೆ ಮಾಡ್ಕೊಂಡಿದೆ ಭಾರತ. ಹೀಗಿದ್ದು ಕೂಡ ಭಾರತ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಸಿದ್ಧ ಮಾಡಿ ಇಟ್ಕೊಂಡಿರೋದು ಒಂದ್ ರೀತಿಯಲ್ಲಿ ಆತಂಕವನ್ನು ಉಂಟು ಮಾಡಿದೆ, ಉದ್ವಿಗ್ನತೆಗೆ ಕಾರಣ ಆಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇನ್ನೊಂದೆಡೆ ಈಗ POK ಪ್ರದೇಶದಲ್ಲಿ, ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಾಶ್ಮೀರಿಗರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ದಂಗೆ ಎದ್ದಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ನೀಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಅನ್ನ ಒತ್ತಿ. ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.